ಒಮ್ಮೆ ಕಾಲದಲ್ಲಿ ಪರ್ವತಗಳಿಂದ ಸುತ್ತುವರಿದ ಒಂದು ಸಣ್ಣ ಹಳ್ಳಿಯಲ್ಲಿ ಅರುಣ ಎಂಬ 24 ವರ್ಷದ ಯುವಕನಿದ್ದನು. ಅರುಣನ ಮನಸ್ಸು ಯಾವಾಗಲೂ ಅಶಾಂತಿಯಿಂದ ತುಂಬಿರುತ್ತಿತ್ತು. ದಿನಪೂರ್ತಿ ನೂರಾರು ಆಲೋಚನೆಗಳು ಅವನ ಮನಸ್ಸಿಗೆ ಬಂದು ಹೋಗುತ್ತಿದ್ದವು. ಹಿಂದಿನ ನೆನಪುಗಳಿಂದ ಅವನು ದುಃಖಿಸುತ್ತಿದ್ದನು, ಭವಿಷ್ಯದ ಬಗ್ಗೆ ಸದಾ ಚಿಂತಿಸುತ್ತಿದ್ದನು. ಅವನ ಮನಸ್ಸು ಬಿರುಗಾಳಿಯಂತಿತ್ತು, ನೆಮ್ಮದಿಯಿಲ್ಲ, ಚೆನ್ನಾಗಿ ನಿದ್ರೆ ಬರುವುದಿಲ್ಲ, ಮುಖದಲ್ಲಿ ನಗು ಕೂಡ ಮರೆತು ಹೋಗಿತ್ತು. ಒಂದು ದಿನ ಅರುಣ ದೂರದ ಪರ್ವತಹಳ್ಳಿಯಲ್ಲಿ ಒಬ್ಬ ಜ್ಞಾನಿ ವೃದ್ಧನಿರುವುದಾಗಿ ಕೇಳಿದನು. ಅವನು ಹಿಂದೆ ನಗರದಲ್ಲಿ ಪ್ರಸಿದ್ಧ ಮನೋವೈದ್ಯನಾಗಿದ್ದನು. ಅನೇಕರಿಗೆ ಶಾಂತಿಯನ್ನು ಕಂಡುಕೊಳ್ಳುವ ಮಾರ್ಗವನ್ನು ತೋರಿಸಿದ್ದನು. ಹಿರಿಯ ವಯಸ್ಸಿನಲ್ಲಿ ಅವನು ನಗರವನ್ನು ಬಿಟ್ಟು ಪ್ರಕೃತಿಯ ಮಧ್ಯೆ ನೆಲೆಸಿದ್ದನು. ಕೆಲವೊಮ್ಮೆ ಅಲ್ಲಿ ಬಂದವರಿಗೆ ಮಾರ್ಗದರ್ಶನ ಕೊಡುತ್ತಿದ್ದನು. ಅರುಣನು ಕುತೂಹಲಗೊಂಡನು, ಆಶೆಯೂ ಮೂಡಿತು. ಬಹುಶಃ ಈ ವೃದ್ಧನು ನನಗೆ ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡಬಹುದು ಎಂದುಕೊಂಡನು. ಹೆಚ್ಚು ದಿನಗಳ ಕಷ್ಟದ ಪ್ರಯಾಣದ ನಂತರ ಅರುಣನು ಆ ಪರ್ವತಹಳ್ಳಿಗೆ ತಲುಪಿದನು. ಅಲ್ಲಿ ಹಸಿರುಮೆಯ ತೋಟದ ಮಧ್ಯೆ ಒಂದು ಚಿಕ್ಕ ಮನೆ ಕಂಡಿತು. ಮನೆಯ ಎದುರು ವೃದ್ಧನು ಶಾಂತವಾಗಿ ಪುಸ್ತಕ ಓದುತ್ತಿದ್ದನು. ಅವನ ಮುಖವು ನೆಮ್ಮದಿಯಿಂದ ಕಂಗೊಳಿಸುತ್ತಿತ್ತು. ಅರುಣನು ಹತ್ತಿರ ಹೋಗಿ ನಿಧಾನವಾಗಿ ಹೇಳಿದನು, ಸ್ವಾಮಿ, ನನ್ನ ಮನಸ್ಸು ಬಹಳ ಅಶಾಂತವಾಗಿದೆ. ನಾನು ಯೋಚನೆಗಳನ್ನು ನಿಲ್ಲಿಸಲಾರೆ. ಹೃದಯದಲ್ಲಿ ಶಾಂತಿ ಬೇಕು. ದಯವಿಟ್ಟು ಸಹಾಯ ಮಾಡುತ್ತೀರಾ? ವೃದ್ಧನು ನಗುತ್ತಾ ನಿಧಾನವಾಗಿ ಹೇಳಿದನು, ನೀನು ನಿಜವಾಗಿಯೂ ಶಾಂತಿ ಬೇಕೆಂದರೆ ನಿನಗೆ ಒಂದು ಸರಳ ಕೆಲಸ ಕೊಡುತ್ತೇನೆ. ಅವನು ಒಂದು ದೀಪವನ್ನು ಬೆಳಗಿ ಅರುಣನ ಕೈಗೆ ಕೊಟ್ಟನು. ಈ ದೀಪವನ್ನು ಹಿಡಿದು ಪರ್ವತದ ಅಡಿಯಲ್ಲಿ ಇರುವ ಹಳ್ಳಿಯನ್ನು ಸುತ್ತಿ ಬಾ. ಆದರೆ ಜ್ಞಾಪಕ ಇಟ್ಟುಕೋ, ಯಾವ ಪರಿಸ್ಥಿತಿಯಲ್ಲೂ ಈ ದೀಪದ ಜ್ವಾಲೆ ಆರಬಾರದು. ಅರುಣನು ಸವಾಲನ್ನು ಸ್ವೀಕರಿಸಿದನು. ಅವನು ದೀಪವನ್ನು ಎಚ್ಚರಿಕೆಯಿಂದ ಹಿಡಿದು ನಡೆಯಲು ಶುರು ಮಾಡಿದನು. ಪರ್ವತ ದಾರಿಯಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು. ಕೆಲವೊಮ್ಮೆ ಬಲವಾದ ಗಾಳಿ ದೀಪ ಆರಿಸಬಹುದಾದಷ್ಟು ಬಲವಾಗಿತ್ತು. ಅವನು ಕೈಯಿಂದ ದೀಪವನ್ನು ಮುಚ್ಚಿಕೊಂಡು ತಲೆಬಾಗುತ್ತಾ ನಿಧಾನವಾಗಿ ನಡೆಯುತ್ತಿದ್ದನು. ಅವನ ಸಂಪೂರ್ಣ ಗಮನವು ದೀಪವನ್ನು ಉಳಿಸುವುದರ ಮೇಲೆ ಮಾತ್ರವಿತ್ತು. ಅವನು ಮರಗಳ ಮಧ್ಯೆ ಕಂಗೊಳಿಸುತ್ತಿದ್ದ ಸೂರ್ಯಾಸ್ತವನ್ನು ನೋಡಲಿಲ್ಲ, ಗಾಳಿಯಲ್ಲಿ ಮೃದುವಾಗಿ ಶಬ್ದಿಸುತ್ತಿದ್ದ ಎಲೆಗಳನ್ನು ಕೇಳಲಿಲ್ಲ, ಮನೆಗೆ ಹಿಂತಿರುಗುತ್ತಿದ್ದ ಪಕ್ಷಿಗಳನ್ನು ಗಮನಿಸಲಿಲ್ಲ, ಹಳ್ಳಿಯ ಜನರ ಚಟುವಟಿಕೆಗಳನ್ನು ನೋಡಲಿಲ್ಲ. ಅವನ ಮನಸ್ಸು ಕೇವಲ ದೀಪದ ಜ್ವಾಲೆಯ ಮೇಲೆ ನೆಲೆಗೊಂಡಿತ್ತು. ಕೊನೆಗೂ ದೀರ್ಘ ನಡಿಗೆಯ ನಂತರ ಅರುಣನು ದೀಪವನ್ನು ಆರಿಸದೆ ವೃದ್ಧನ ಬಳಿ ತಲುಪಿದನು. ಸ್ವಾಮಿ, ನಾನು ಯಶಸ್ವಿಯಾದೆ. ದೀಪ ಇನ್ನೂ ಹೊತ್ತಿದೆ ಎಂದು ಉಸಿರೆಳೆದುಕೊಂಡು ಹೇಳಿದನು. ವೃದ್ಧನು ನಗುತ್ತಾ ಕೇಳಿದನು, ಚೆನ್ನಾಗಿದೆ. ಆದರೆ ಸೂರ್ಯಾಸ್ತದ ಬಣ್ಣಗಳನ್ನು ನೋಡಿದೆಯಾ? ಅರಣ್ಯದ ಸಂಗೀತವನ್ನು ಕೇಳಿದೆಯಾ? ಪಕ್ಷಿಗಳು ಗೂಡಿಗೆ ಹಿಂತಿರುಗುವುದನ್ನು ಗಮನಿಸಿದ್ದೀಯಾ? ಹಳ್ಳಿಯ ಜನರ ಬದುಕನ್ನು ನೋಡಿದೆಯಾ? ಅರುಣ ತಲೆಯಾಡಿಸಿ ಹೇಳಿದನು, ಇಲ್ಲ ಸ್ವಾಮಿ, ನಾನು ಏನನ್ನೂ ನೋಡಲಿಲ್ಲ, ಕೇಳಲಿಲ್ಲ. ನನ್ನ ಗಮನ ಎಲ್ಲವೂ ದೀಪದ ಮೇಲಿತ್ತು. ವೃದ್ಧನು ತಲೆದೂಗುತ್ತಾ ಹೇಳಿದನು, ಅದೇ ರಹಸ್ಯ ಮಗನೇ. ಮನಸ್ಸು ಪೂರ್ಣವಾಗಿ ಇಂದಿನ ಕ್ಷಣದಲ್ಲಿ ನೆಲೆಗೊಂಡಾಗ ಹಳೆಯ ನೋವುಗಳು ಇಲ್ಲ, ಭವಿಷ್ಯದ ಭಯವೂ ಇಲ್ಲ. ಹೆಗಲು ಮೇಲೆ ಹೊತ್ತ ಜ್ವಾಲೆಯನ್ನು ಕಾಪಾಡಿದಂತೆ ನೀನು ನಿನ್ನ ಮನಸ್ಸಿನ ಗಮನವನ್ನು ಕಾಪಾಡಬೇಕು. ಇಂದಿನ ಕ್ಷಣದಲ್ಲಿ ಬದುಕಬೇಕು. ಹಿಂದಿನ ನೆನಪುಗಳನ್ನು ಹಿಡಿಯಬೇಡ, ಭವಿಷ್ಯದ ಚಿಂತೆ ಮಾಡಬೇಡ. ಎಲ್ಲವನ್ನೂ ಬ್ರಹ್ಮಾಂಡಕ್ಕೆ ಬಿಡು, ಅಷ್ಟೇ ಮನಸ್ಸು ಶಾಂತವಾಗುತ್ತದೆ. ನೀನು ಹುಡುಕುತ್ತಿರುವ ಶಾಂತಿ ಹೊರಗೆ ಇಲ್ಲ, ಅದು ನಿನ್ನೊಳಗೆ ಇದೆ. ಅದನ್ನು ಗುರುತಿಸಬೇಕು. ಅರುಣ ನಿಧಾನವಾಗಿ ಅರ್ಥ ಮಾಡಿಕೊಂಡನು. ಅವನಿಗೆ ಶಾಂತಿ ಅಂದರೆ ಹೊರಗೆ ಹುಡುಕುವುದಲ್ಲ, ಇಂದಿನ ಕ್ಷಣದಲ್ಲಿ ಬದುಕುವುದೇ ನಿಜವಾದ ಶಾಂತಿ ಎಂದು ತಿಳಿಯಿತು. ಅವನು ಗೌರವದಿಂದ ತಲೆಯೆಡಿಸಿ ಹೇಳಿದನು, ಸ್ವಾಮಿ, ಈಗ ನನಗೆ ಅರ್ಥವಾಗಿದೆ. ಮನಸ್ಸನ್ನು ಶಾಂತಗೊಳಿಸಬೇಕಾದರೆ ನಾನು ಇಂದಿನ ಕ್ಷಣದಲ್ಲಿ ಬದುಕಬೇಕು. ವೃದ್ಧನು ಮರುನಗುತ ಅರುಣ ಹಳ್ಳಿಯತ್ತ ಹಿಂತಿರುಗುವಾಗ ಸೂರ್ಯ ಅಸ್ತಮಿಸುತ್ತಿತ್ತು. ಕೊನೆಯ ಕಿರಣಗಳು ಭೂಮಿಯನ್ನು ಮೃದುವಾಗಿ ಮುಟ್ಟುತ್ತಿದ್ದವು. ಪಕ್ಷಿಗಳು ಗೂಡಿಗೆ ಹಾರುತ್ತಿದ್ದರು. ತಂಪಾದ ಗಾಳಿ ಬೀಸುತ್ತಿತ್ತು. ಆದರೆ ಈ ಬಾರಿ ಅರುಣನು ಪ್ರತಿಯೊಂದು ಕ್ಷಣವನ್ನು ನಿಜವಾಗಿ ಅನುಭವಿಸುತ್ತಿದ್ದನು. ಅವನು ಮೊದಗಿನಂತೆ ಅಶಾಂತ ಯುವಕನಾಗಿರಲಿಲ್ಲ. ಅವನೊಳಗೆ ಹೊಸ ನೆಮ್ಮದಿ ಹುಟ್ಟಿತ್ತು. ಅವನು ತನ್ನ ಅಂತರಂಗದ ಜ್ವಾಲೆಯನ್ನು ಕಾಯುವ ರಹಸ್ಯವನ್ನು ಕಂಡುಕೊಂಡಿದ್ದ. ಸ್ನೇಹಿತರೆ, ನಮ್ಮ ಜೀವನವನ್ನು ನೋಡಿದರೆ ಅರುಣನಂತೆಯೇ ಬಹಳಷ್ಟು ಮಂದಿ ಭೂತಕಾಲದ ನೆನಪುಗಳಲ್ಲಿ, ಭವಿಷ್ಯದ ಭಯಗಳಲ್ಲಿ ಸಿಲುಕಿಕೊಂಡಿರುತ್ತೇವೆ. ಆ ನೆನಪುಗಳು ನಮಗೆ ನೋವನ್ನು ಕೊಡುತ್ತವೆ, ಚಿಂತೆಗಳು ದಣಿವನ್ನು ಕೊಡುತ್ತವೆ. ಆದರೆ ನಿಜವಾದ ಜೀವನವು ನಿನ್ನೆಲ್ಲ ಅಲ್ಲ, ನಾಳೆಯಲ್ಲ, ಇಂದಿನ ಕ್ಷಣದಲ್ಲೇ ಇದೆ. ಅರುಣ ದೀಪವನ್ನು ಹಿಡಿದಾಗ
ಅವನ ಸಂಪೂರ್ಣ ಮನಸ್ಸು ಅದನ್ನು ಕಾಯುವ ಕೆಲಸದಲ್ಲಿತ್ತು. ಆ ಕ್ಷಣದಲ್ಲಿ ಅವನ ಮನಸ್ಸು ಎಲ್ಲಿಯೂ ಓಡಲಿಲ್ಲ. ಅದು ಪ್ರಸ್ತುತದಲ್ಲೇ ನೆಲೆಗೊಂಡಿತ್ತು. ಅಲ್ಲಿ ಅವನು ಶಾಂತಿಯ ರಹಸ್ಯವನ್ನು ಕಂಡುಕೊಂಡ. ವೃದ್ಧನ ಬೋಧನೆ ನಮಗೆ ಹೇಳುವುದು ಏನೆಂದರೆ, ಈಗ ಎಂಬ ಶಕ್ತಿಯಂತೆ ಮತ್ತಾವುದೂ ಇಲ್ಲ. ಹಿಂದಿನದು ಹೋಗಿದೆ. ಭವಿಷ್ಯ ಅಸ್ಪಷ್ಟ. ಆದರೆ ಪ್ರಸ್ತುತ ಕ್ಷಣ ಮಾತ್ರ ಜೀವಂತ, ನಿಜವಾದ, ಅಮೂಲ್ಯವಾದ ಖಜಾನೆಗಳಿಂದ ತುಂಬಿದೆ. ಸೂರ್ಯಾಸ್ತದ ಬಣ್ಣಗಳು, ಪಕ್ಷಿಗಳ ಹಾಡುಗಳು, ಗಾಳಿಯ ಮೃದುವಾದ ಸ್ಪರ್ಶ, ಇವುಗಳನ್ನು ಅನುಭವಿಸಬಹುದಾದದ್ದು ಕೇವಲ ಈಗ. ಇಂದಿನ ಕ್ಷಣದಲ್ಲಿ ಬದುಕಲು ಕಲಿತಾಗ ನಮ್ಮ ಮನಸ್ಸು ಶಾಂತವಾಗುತ್ತದೆ, ಹೃದಯ ಹಗುರವಾಗುತ್ತದೆ, ಜೀವನ ಸುಂದರವಾಗುತ್ತದೆ. ಹೀಗಾಗಿ ನಿಜವಾದ ಶಾಂತಿ ಬೇಕೆಂದರೆ ಭೂತಕಾಲವನ್ನು ಬಿಡಬೇಕು, ಭವಿಷ್ಯದ ಚಿಂತೆಗಳನ್ನು ಬಿಟ್ಟು ಬಿಡಬೇಕು. ಇಂದಿನ ಕ್ಷಣದಲ್ಲಿ ಬದುಕಬೇಕು. ಅದೇ ನಿಜವಾದ ಶಾಂತಿ, ನೆಮ್ಮದಿ, ಸಂತೋಷವನ್ನು ನೀಡುವ ಏಕೈಕ ಸ್ಥಳ.